ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಸದ್ಯಕ್ಕೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಭರತ್ ರೆಡ್ಡಿ ವಿರುದ್ಧ ದೂರು ನೀಡಿದ್ದ ಬಿಜೆಪಿ ಮುಖಂಡ ಮಾಜಿ ಸಚಿವ ಜನಾರ್ದನ ರೆಡ್ಡಿ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಭರತ್ ರೆಡ್ಡಿ ವಿರುದ್ಧ ಬಿಜೆಪಿ ಕಾರ್ಯಕರ್ತನ ದೂರು, ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯಿಂದಲೂ ಕೂಡ ದೂರನ್ನ ನೀಡಲಾಗಿದೆ. ಹಲ್ಲೆ, ಕೊಲೆಯತ್ನ ಆರೋಪದ ಅಡಿ ದೂರನ್ನ ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ನಾರಾ ಪ್ರತಾಪ್ ರೆಡ್ಡಿ, ಸೂರ್ಯನಾರಾಯಣ ರೆಡ್ಡಿ ಹಲವು ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲು. ಗಣಿನಾಡು ಬಳ್ಳಾರಿಯಲ್ಲಿ ಒಂದು ಬ್ಯಾನರ್ ಘರ್ಷಣೆ ಆಗಿತ್ತು, ಗಲಾಟೆ ಆಗಿತ್ತು. ಈ ಒಂದು ಗಲಾಟೆಯಿಂದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ರು. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದ್ದು. ಇದೇ ಒಂದು ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪವನ್ನ ಮಾಡಿದ್ರು. ನನ್ನನ್ನ ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಗಲಾಟೆಯನ್ನ ಮಾಡಿದ್ರು, ಘರ್ಷಣೆಯನ್ನ ಮಾಡಿದ್ರು, ನನ್ನ ಕೊಲೆಗೆ ಯತ್ನವನ್ನ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಆರೋಪವನ್ನು ಕೂಡ ಮಾಡಿದ್ರು. ಜೊತೆಗೆ ದೂರು ಕೂಡ ದಾಖಲು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿಯ ವಿರುದ್ಧವೂ ಕೂಡ ಸದ್ಯಕ್ಕೆ ದೂರು ದಾಖಲಾಗಿದೆ. ಭರತ್ ರೆಡ್ಡಿ ಸೇರಿ ಹಲವರ ವಿರುದ್ಧ ಸದ್ಯಕ್ಕೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಹಲ್ಲೆ, ಕೊಲೆಯತ್ನ ಆರೋಪದ ಅಡಿ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಏನು ಫೈರಿಂಗ್ ಆಯಿತು, ಫೈರಿಂಗ್ ಆದಂತಹ ಗನ್ ಯಾರ್ದು ಅಂತ ಸದ್ಯಕ್ಕೆ ತಿಳಿದು ಬಂದಿದೆ. ಇನ್ನು ಏನು ಭರತ್ ರೆಡ್ಡಿ ಆಪ್ತ ಇದ್ದ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ ಇಂದಲೇ ಈ ಒಂದು ಫೈರಿಂಗ್ ಆಗಿದೆ ಅಂತ ಕೂಡ ಸದ್ಯಕ್ಕೆ ತಿಳಿದು ಬಂದಿರೋದ್ರಿಂದ ಎಲ್ಲೇ ಆಗಿರಬಹುದು ಆ ಒಂದು ಗನ್ ಮ್ಯಾನ್ಗಳನ್ನ ರಾಜಕಾರಣಿ ಆಗಿರಬಹುದು ಅಥವಾ ಯಾರಿಗಾದ್ರೂ ಒಬ್ಬರಿಗೆ ನಿಯೋಜನೆ ಮಾಡ್ಕೊಳ್ತಾರೆ ಅಂತಂದ್ರೆ ಅವರ ರಕ್ಷಣೆ ಮಾಡಲಿಕ್ಕೆ ಅಂತ ಅಷ್ಟೇ ಗನ್ಗಳನ್ನ ಕೊಡುವಂಥದ್ದು. ಬೇರೆಯವರ ಮೇಲೆ ಗುಂಡು ಹಾರಿಸಲಿಕ್ಕೆ ಯಾರಿಗೂ ಕೂಡ ಪರ್ಮಿಷನ್ ಇರೋದಿಲ್ಲ. ಆದರೂ ಕೂಡ ಯಾವ ಕಾರಣಕ್ಕೆ ಗುಂಡನ್ನ ಹಾರಿಸಿದ್ರು? ಆ ಒಂದು ಗಲಾಟೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಜನಾರ್ದನ ರೆಡ್ಡಿ ಅವರ ಮನೆಯ ಗಾಜೇನಿದಾವೆ ಎಲ್ಲವೂ ಕೂಡ ಪೀಸ್ ಆಗಿದೆ. ಹಾಗಾದ್ರೆ ಅವರಿಗೆ ಅಷ್ಟು ಪ್ರಮಾಣದಲ್ಲಿ ಕಲ್ಲು ಹೆಂಗ್ ಸಿಕ್ತು ಎಂಬ ಪ್ರಶ್ನೆ ಕೂಡ ಬರುತ್ತೆ. ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬ್ಯಾನರ್ ಘರ್ಷಣೆ ಕಾರ್ಯಕ್ರಮ ಮುಂದೂಡಿಕೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ತಡೆ ನೀಡಲಾಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇಂದು ನಡೆಯಬೇಕಿದ್ದ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ. ಈ ಒಂದು ಬ್ಯಾನರ್ ಘರ್ಷಣೆಯಿಂದ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ತಡೆ ನೀಡಲಾಗಿದೆ. ಆದರೆ ಈ ಮೊದಲೇ ಅಲ್ಲಿ ಒಂದು ವಾಲ್ಮೀಕಿ ಪುತ್ಥಳಿ ಇದೆ. ಆ ಒಂದು ವಾಲ್ಮೀಕಿ ಪುತ್ಥಳಿ ಇದ್ರೂ ಕೂಡ ಮತ್ತೊಮ್ಮೆ ಈ ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಲಿಕ್ಕೆ ಕಾಂಗ್ರೆಸ್ನವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಈಗ ವಿಪಕ್ಷದವರು ಕೂಡ ಕೆಲವೊಂದಿಷ್ಟು ಆರೋಪವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಪುತ್ಥಳಿ ನಿರ್ಮಾಣ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಮೊದಲೇ ಇದ್ರೂ ಕೂಡ ಒಂದು ವೋಟ್ ಬ್ಯಾಂಕಿಂಗ್ಗೋಸ್ಕರ ಈ ರೀತಿಯಾಗಿ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಮುಂದಾದ್ರು. ವಾಲ್ಮೀಕಿ ಸಮುದಾಯವನ್ನ ಮನಗೆಲ್ಲಲು ಈ ರೀತಿಯಾಗಿ ಮಾಡ್ಕೊಂಡಿದ್ರು. ಜೊತೆಗೆ ಸದ್ಯಕ್ಕೆ ಜನಾರ್ದನ ರೆಡ್ಡಿ ಅವರ ಮೇಲೆ ಕೊಲೆಗೆ ಯತ್ನ ಕೂಡ ಮಾಡಿದ್ದಾರೆ ಅಂತ ಬಿಜೆಪಿಯವರು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಗಲಾಟೆ ಆದ್ರೂ ಪೊಲೀಸರು ಏನು ಮಾಡ್ತಾ ಇದ್ರು? ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಗೃಹ ಸಚಿವರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಈ ಒಂದು ವಿಚಾರ ಗೊತ್ತಿಲ್ಲ, ತನಿಖೆ ಆಗ್ತಾ ಇದೆ, ತನಿಖೆ ಆದ ನಂತರ ತಿಳಿಸ್ತೀವಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಇಷ್ಟು ಗಲಾಟೆ ಆಯ್ತು, ದೊಣ್ಣೆಯಲ್ಲಿ ಬಡದಾಡ್ಕೊಂಡಿದ್ದಾರೆ, ಫೈರಿಂಗ್ ಅನ್ನ ಮಾಡಿದ್ದಾರೆ. ಅದಕ್ಕಿಂತ ಮೊದಲೇ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಬಹುದಾಗಿತ್ತು ಅಂತ ವಿಪಕ್ಷದವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿ ಬ್ಯಾನರ್ ಘರ್ಷಣೆಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಕೈ ನಾಯಕ ಗನ್ ಮ್ಯಾನ್ ಗುಂಡಿಗೆ ಕಾರ್ಯಕರ್ತ ಬಲಿ. ಕೈ ಕಾರ್ಯಕರ್ತನ ಸಾವಿಗೆ ಶಾಸಕರ ಆಪ್ತರೇ ಕಾರಣ. ಭರತ್ ರೆಡ್ಡಿ ಆಪ್ತನ ಖಾಸಗಿ ಗನ್ಮ್ಯಾನ್ ನಿಂದ ಫೈರಿಂಗ್. ಖಾಸಗಿ ಗನ್ಮ್ಯಾನ್ನ ಗನ್ಗೆ ಬುಲೆಟ್ ಹೊಂದಾಣಿಕೆ. ಮರಣೋತ್ತರ ಪರೀಕ್ಷೆಯ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ಸಿಂಗಲ್ ಬೋರ್ ಬಂದೂಕಿನಿಂದ ಫೈರಿಂಗ್ ಆಗಿರೋದು ದೃಢ. ಗಲಾಟೆಯಲ್ಲಿ ರಾಜಶೇಖರ್ ದೇಹ ಸೆಳೆತು. 12 mm ಗುಂಡು. ರಾಜಶೇಖರ್ ಮೃತದೇಹದಲ್ಲಿ ಗುಂಡಿನ ಪ್ಲಾಸ್ಟಿಕ್ ವಾರ್ಡ್ ಕೂಡ ಪತ್ತೆಯಾಗಿದೆ. ಸದ್ಯಕ್ಕೆ ಆ ಒಂದು ಗುಂಡು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕೂಡ ತಿಳಿದು ಬಂದಿದೆ.
ಸ್ಫೋಟಕ ತಿರುವು ಸಿಕ್ಕಿದೆ. ಕೈ ನಾಯಕನ ಗನ್ಮ್ಯಾನ್ ಏನಿದ್ದಾನೆ ಅಂದ್ರೆ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕ ಗನ್ಮ್ಯಾನ್ ಅವರ ಬಳಿ ಇದ್ದಂಥ ಒಂದು ಗನ್ನಿಂದಲೇ ಫೈರಿಂಗ್ ಆಗಿರೋದು ಅಂತ ಸದ್ಯಕ್ಕೆ ದೃಢ ಆಗಿದೆ. ಆ ಒಂದು ಗನ್ನಿಂದ ಏನು ಫೈರಿಂಗ್ ಆಯಿತು, ಆ ಒಂದು ಫೈರಿಂಗ್ ಇಂದಲೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದು ಅಂತ ಕೂಡ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಜನಾರ್ದನ ರೆಡ್ಡಿ ಅವರ ವಿರುದ್ಧವೂ ಕೂಡ ಒಂದು ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಭರತ್ ರೆಡ್ಡಿ ಆಗಿರಬಹುದು ಅಥವಾ ಸತೀಶ್ ರೆಡ್ಡಿ ಅವರ ವಿರುದ್ಧವೂ ಕೂಡ ಸದ್ಯಕ್ಕೆ ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಂಗಲ್ ಬೋರ್ ಬಂದೂಕಿನಿಂದ ಫೈರಿಂಗ್ ಆಗಿರೋದು ಸದ್ಯಕ್ಕೆ ತನಿಖೆಯ ಸಂದರ್ಭದಲ್ಲಿ ದೃಢ ಆಗಿದೆ.